ಈ ಒಂದು ಕಾಗೆ ತುಂಬ ಹೊತ್ತಿಂದ ಕೂತ್ಕೊಂಡು ನನ್ನ ಹಾಗೇ ನೋಡ್ತಾ ಇತ್ತು. ನನಗೂ ಅರ್ಥ ಆಗಲಿಲ್ಲ ಏನು ಅಂತ. ಆಮೇಲೆ ಸ್ವಲ್ಪ ಝೂಮ್ ಔಟ್ ಮಾಡಿದ್ರೆ ಈ ಒಂದು ಆಟೋದಲ್ಲಿ ಕೊಡಗಿನ ಕಾವೇರಿ ಅಂತ ಬರೆದಿದೆ. ಡಿಕೋಡ್ ಮಾಡುವ ಬನ್ನಿ. ಬಿಯಾನ್ ಏನು ಗೊತ್ತಾ, ಪಾಪ ಸ್ವಲ್ಪ ಮಾತಾಡಿ ಬರ್ತಾನೆ. ಎಲ್ರಿಗೆ ಬಾಯ್ ಹೇಳ್ಬಿಟ್ಟು ಹೋಗ್ಬಿಡು. ಬಾಯ್. ಹಾಯ್ ಎಲ್ರಿಗೂ ನಮಸ್ತೆ. ನಾನು ಆ್ಯಕ್ಚುಲಿ ಇವತ್ತು ಕಾವೇರಿಗೆ ಬರೋ ಪ್ಲ್ಯಾನ್ ಇರಲಿಲ್ಲ. ನಿನ್ನೆ ಮೈಸೂರಿಗೆ ಹೋಗಬೇಕು ಅಂತ ಹೊರಟಿದ್ದೆ. ಅಷ್ಟರಲ್ಲಿ ಒಂದು ವೀಡಿಯೋ ಹಾಕ್ತೀನಿ ನೋಡಿ, ಚಿಕ್ಕದಾಗಿ ಒಂದು ಕಾಗೆ ಬಂದು ನನ್ನ ಮುಂದೆ ಹಾಗೆ ಕೂತಿತ್ತು. ತುಂಬ ಹೊತ್ತು ಹಾಗೆ ಏನು ಮಾಡಿದ್ರೂ ಹೋಗ್ತಾ ಇಲ್ಲ, ಅಲ್ಲೇ ಕೂತ್ಕೊಂಡು ಹಾಗೆ ನೋಡ್ತಾ ಇತ್ತು. ಹಾಗೆ ನನಗೇನೋ ಒಂದು ಇಂಟ್ಯೂಷನ್ನು ಆಯಿತು, ಎಲ್ಲೋ ಒಂದು ಕಡೆ ಈ ಥರ ಬರಬೇಕು ಅಂತ ಅನಿಸ್ತು. ಫಾರ್ ಸಮ್ ವೇರಿಯಸ್ ರೀಸನ್ನು ನಾನು ಇಲ್ಲಿ ಬಂದಾಗ ಇಲ್ಲಿ ಏನೋ ಒಂದು ಶೇರ್ ಮಾಡುವ ಅಂತ ಅನಿಸ್ತು. ಹಾಗೆ ನೋಡಿ ತಲಕಾವೇರಿ ಆಗಿದೆ. ಸೊ ಎಲ್ಲರೂ ಬಂದಿದ್ದಾರೆ ಇಲ್ಲಿ, ಬೇರೆ ಬೇರೆ ಕಡೆಗಳಿಂದ ಜನರು. ಕಡಿಮೆ ಇದ್ದರೂ ಇಟ್ಸ್ ಅ ವೆರಿ ರಿಲಿಜಿಯಸ್ ಹೋಲಿ ಪ್ಲೇಸು. ಒಂದು ಚಿಕ್ಕದಾಗಿ ಒಂದು ಕಾನ್ಸೆಪ್ಟ್ ಹೇಳ್ತೀನಿ, ಇದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಸ್ವಲ್ಪ ಬೇರೆ ಥರ ಇರುತ್ತೆ. ಇದು ಎಲ್ರಿಗೂ ಒಂದೊಂದು ಥರ ಹಿಟ್ ಆಗುತ್ತೆ. ಬಟ್ ಇದನ್ನ ಕೊನೆ ತನಕ ನೋಡಿ, ಆಮೇಲೆ ನೀವು ಕಮೆಂಟಲ್ಲಿ ಹೇಳ್ಬೋದು ವಾಟ್ ಈಸ್ ಯುವರ್ ಒಪಿನಿಯನ್ ಅಂತ. ನಾನು ಒಂದು ರಿಸರ್ಚ್ ಅಂತ ಮಾಡ್ತಾಯಿದ್ದೀನಿ ನೇಚರ್ ಬಗ್ಗೆ. ಮಾಡಿದಾಗ ಕೆಲವು ವಿಚಿತ್ರ ವಿಷಯಗಳು ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಒಂದು ಇಡೀ ಪ್ರಪಂಚದಲ್ಲಿ ತುಂಬ ನ್ಯಾಚುರಲಾಗಿ ಡಿಸಾಸ್ಟರ್ ಆಗುತ್ತಲ್ಲ, ಅದಾಗ್ತಾ ಇರೋದು ನಂಬರ್ 1 ಕಂಟ್ರಿ ಯಾವುದು ಅಂತ ಹೇಳಿದ್ರೆ ಚೈನಾ. ಯಾಕಂದರೆ ಅವರು ತುಂಬ ಸ್ಪೀಡಲ್ಲಿದ್ದಾರೆ. ಅವರು ಪ್ರಾಣಿ ಪಕ್ಷಿ ಮರ ಗಿಡ ಕಟ್ ಮಾಡಿ ಆ ಡೆವಲಪ್ಮೆಂಟ್ಸ್ ಅದೆಲ್ಲ ನೋಡಿದ್ರೆ ದೇ ಆರ್ ಇನ್ ಟಾಪ್ 1, ಹೈಯೆಸ್ಟ್ ಜನರಿಗೆ ಎಫೆಕ್ಟ್ ಆಗಿದೆ. ನೆಕ್ಸ್ಟು ಬಂದರೆ ಯು ಎಸ್ ಯಾವ ಥರ ಆಗಿದೆ ಅಂತ ಹೇಳಿದ್ರೆ, ಅವರೆಷ್ಟು ಅಡ್ವಾನ್ಸ್ಮೆಂಟಿಗೆ ಹೋಗ್ತಾ ಇದ್ದಾರೆ, ಅದೇ ಥರ ಅವರ ಒಂದು ಲೈಫ್ ಸ್ಟೈಲಿಂದ ಆಗಿರ್ಬೋದು ಕಂಪ್ಲೀಟಾಗಿ ಅವರ ಹೆಲ್ತ್ ಎಲ್ಲ ಜಾಸ್ತಿ ಇಂಪ್ಯಾಕ್ಟ್ ಆಗಿಬಿಟ್ಟು ಒಬಿಸಿಟಿಯಲ್ಲಿ ಸಫರ್ ಆಗ್ತಾ ಇದ್ದಾರೆ. ರೀಸೆಂಟಾಗಿ ನೀವು ನೋಡಿರ್ಬೋದು, ಫ್ಲಡ್ಸ್ ಎಲ್ಲ ಆಗಿದೆ ಯು ಎಸ್ ಅಲ್ಲಿ. ಸೊ ಅವ್ರನ್ನೂ ಬಿಟ್ಟಿಲ್ಲ ಈ ಒಂದು ನೇಚರು. ನೆಕ್ಸ್ಟು ಥರ್ಡಲ್ಲಿ ಯಾರಿದ್ದೀವಿ ಅಂತ ಹೇಳಿದ್ರೆ ನಾವೇ, ಇಂಡಿಯಾ. ನಮ್ಮ ಪಾಪ್ಯುಲೇಷನ್ ಆಲ್ಮೋಸ್ಟು ವರ್ಲ್ಡ್ ಅಲ್ಲಿ ನೋಡಿದ್ರೆ ಈಗ ಟಾಪ್ 1ನಲ್ಲಿದೆ. ಆಲ್ಮೋಸ್ಟು 150 crores ಪಾಪ್ಯುಲೇಷನ್ ಆಗ್ತಾ ಇದೆ. ಈಗ ಕಾನ್ಸೆಪ್ಟನ್ನ ಡಿಕೋಡ್ ಮಾಡ್ಕೊಂಡು ಹಾಗೆ ಇಂಡಿಯಾಕ್ಕೆ ಎಂಟ್ರ್ ಆದರೆ, ಸ್ಟೇಟ್ ವೈಸ್ ನೋಡುವ. ಇಂಡಿಯಾ ಅಂತ ಹೇಳಿದೆ, ಈಗ ಸ್ಟೇಟ್ ವೈಸ್ ಏನಾಗಿದೆ ಅಂತ ಹೇಳಿದ್ರೆ, ನಿಮಗೆ ಉತ್ತರಾಖಂಡ ಫ್ಲಡ್ ನೋಡಿರ್ಬೋದು, ನೆಕ್ಸ್ಟ್ ಗುಜರಾತ್ ಅರ್ಥಕ್ವೇಕ್ ನೋಡಿರ್ಬೋದು, ಸುನಾಮಿ. ಏನು ನೋಡಿದ್ರು ಆಲ್ಮೋಸ್ಟ್ ಇಂಡಿಯಾದಲ್ಲಿ ಆಲ್ಮೋಸ್ಟ್ 100 ಕೋಟಿ ಗಂಟ ಜನರಿಗೆ ತೊಂದರೆ ಕೊಟ್ಟಿದೆ. ನೇಚರು ರಿಮೈಂಡ್ ಮಾಡಿದೆ, ಬದಲಾಯಿಸ್ಕೊಳ್ಳಿ. ನಿಮ್ಮ ಈ ಒಂದು ವಿಪರೀತ ಡೆವಲಪ್ಮೆಂಟು, ವಿಪರೀತ ನೋವು ಮಾಡ್ತೀರಲ್ಲ, ನಿಮ್ಮ ಕೈಯಿಂದ ನಾವು ವಾಪಸ್ ಪಡ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಚಾಲೆಂಜ್ ಮಾಡ್ತಾನೇ ಇದೆ. ಈಗ ಸ್ಟೇಟಿಂದ ಡೈರೆಕ್ಟ್ ಬರುವ ಡಿಸ್ಟ್ರಿಕ್ಟಿಗೆ ಬಂದರೆ, ನಮ್ಮ ಕೊಡಗು ಫ್ಲಡ್ ಆಯಿತು, ಲ್ಯಾಂಡ್ಸ್ಲೈಡ್ಸ್ ಆಯಿತು. ಅಂದರೆ ನಮ್ಮನ್ನ ಡೆಸ್ಟ್ರಾಯ್ ಮಾಡೋಕ್ಕೆ 5 ಎಲಿಮೆಂಟ್ಸ್ ಇದೆ. ಫಸ್ಟ್ ಬಂದು ನೇಚರ್, ಮಣ್ಣು ಬಂದು ಬಿಟ್ಬಿಡುತ್ತೆ. ಎರಡನೇದು ನೀರು, ಫ್ಲಡ್ ಆಗಿ ಹಿಂಗೆ ಎತ್ಕೊಂಡು ಹೋಗ್ಬಿಡುತ್ತೆ. ಮೂರನೇದು ಫೈರ್ ಅಂತ ಇದೆ, ಬೆಂಕಿಯಿಂದ ತುಂಬ ಅನಾಹುತಗಳು ಆಗಿದೆ. ನೆಕ್ಸ್ಟು ಬಂದರೆ ಇಷ್ಟು ಚೆನ್ನಾಗಿ ಏರ್ ಬರ್ತಾಯಿದೆ, ಅದು ನಮ್ಮನ್ನ ಬಿಡಲ್ಲ, ಅದು ಸಾಯಿಸುತ್ತೆ. ನೆಕ್ಸ್ಟ್ ಇನ್ನು ಯಾವುದು ಇರೋದು ಆಕಾಶ ಒಂದು ಕವರ್ ಆಗಿಬಿಟ್ರೆ ಸ್ವಲ್ಪ ದಿನ ನಾವು ಯಾರೂ ಬದುಕಲ್ಲ, ಬಿಕಾಸ್ ವಿ ನೀಡ್ ಸನ್ಲೈಟ್ ಅಲ್ವಾ. ಈಗ ಕೊಡಗಿಗೆ ಎಂಟ್ರು ಹೊಡೆದಾಯಿತು. ಕೊಡಗಲ್ಲಿ ನಮಗೆ ಫ್ಲಡ್ ಆಗಿದೆ, ಸ್ಲೈಡ್ ಆಗಿದೆ. ಚಿಕ್ಕಮಗಳೂರಲ್ಲಿ ಫ್ಲಡ್ ಆಗಿದೆ, ಸ್ಲೈಡ್ ಆಗಿದೆ, ಪ್ರಾಬ್ಲಮ್ ಆಗಿದೆ. ವಯನಾಡಿಗೆ ಹೋದರೆ ಅಲ್ಲಿ ಎಲ್ಲ ಥರದ ಪ್ರಾಬ್ಲಮ್ ಆಗಿದೆ. ಕೇರಳನೇ ತೊಂದರೆ ಫೇಸ್ ಮಾಡಿದೆ. ಸೊ ಯಾರನ್ನ ಬಿಡ್ತಾ ಇಲ್ಲ ನೇಚರು. ನಾವು ಹೋಗ್ತಾ ಇರೋ ದಾರಿ ಇದೆಯಲ್ಲ, ದಟ್ ಈಸ್ ವೆರಿ 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 ಡೇಂಜರಸ್. ಯಾಕೆ ಅಂತ ಹೇಳ್ತೀನಿ, ಕೊಡಗಲ್ಲಿ ಆಗಿರೋ ಕೆಲವು ಇನ್ಸಿಡೆಂಟ್ಸ್ ಹೇಳ್ತೀನಿ. ಪೊಲಿಟಿಷಿಯನ್ ಹಾರ್ಟ್ ಅಟ್ಯಾಕ್, ಗೌರ್ಮೆಂಟ್ ಆಫೀಷಿಯಲ್ ಹೋಗಿ ಕಾವೇರಿ ಒಳಗೆ ಆರ್ಬಿಟ್ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಟಿಂಬರ್ ಮರ್ಚೆಂಟು ಮಗ ರೀಸೆಂಟಾಗಿ ಬ್ಲಡ್ ಕ್ಯಾನ್ಸರ್ ಆಗಿ ತೀರ್ಕೊಂಡಿದ್ದಾರೆ. ಯಾರನ್ನ ಬಿಟ್ಟಿಲ್ಲ. ಸೊ ನಮ್ಮ ತಂದೆಯವರು ಈಸ್ ಅ ಟಿಂಬರ್ ಮರ್ಚೆಂಟು. ಅವ್ರದ್ದು ಕಾಲು ಬೆರಳು ಕಟ್ಟಾಯಿತು. ಸೊ ವಿ ಲಾಸ್ಟ್ ಹಿಮ್. ಯಾರನ್ನೂ ಬಿಡಲ್ಲ ನೇಚರ್. ಸೊ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಹೋಗ್ತಾ ಇರೋ ದಾರಿ ಇದೆಯಲ್ಲ, ದಟ್ ಈಸ್ ವೆರಿ 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 ಡೇಂಜರಸ್. ಸೊ ಟೈಮ್ ಟು ಹೀಲ್ ವಿತ್ ನೇಚರ್. ನಮ್ಮ ಫ್ಯಾಮ್ಲಿನ, ನಮ್ಮ ಮಕ್ಕಳನ್ನ ರೆಸ್ಕ್ಯೂ ಮಾಡೋಕ್ಕೆ NDRF ಬರೋದಿಲ್ಲ. ಅವ್ರು ಬರ್ತಾರೆ, ಫ್ಲಡ್ ಟೈಮಲ್ಲಿ ರೆಸ್ಕ್ಯೂ ಮಾಡಿದ್ದಾರೆ. ನಮ್ಮ ಆ್ಯನ್ಸಿಸ್ಟರ್ಸ್ ಯಾರು NDRFನ ಕರ್ಕೊಂಡು ಬಂದಿಲ್ಲ. ಬಟ್ ನಾವು ಕರ್ಕೊಂಡು ಬರ್ತಾಯಿದ್ದೀವಿ. ಯಾಕಂದರೆ ನಾವು ಅಂದ್ಕೊಂಡಿದ್ದೀವಿ ನಮ್ಮನ್ನ ರೆಸ್ಕ್ಯೂ ಮಾಡೋಕ್ಕೆ ಅವ್ರು ಬರಬೇಕು ಅಂತ. ಬಟ್ ನಮ್ಮನ್ನ ರೆಸ್ಕ್ಯೂ ಮಾಡ್ಕೊಳ್ಳೋಕ್ಕೆ ಈ ನೇಚರ್ಗೆ ಆಗೋದು. ಸೊ ವಿ ಹ್ಯಾವ್ ಟು ಅಲೈನ್ ವಿತ್ ನೇಚರ್, ಕನೆಕ್ಟ್ ವಿತ್ ನೇಚರ್. ಇದು ಯಾವುದು ಬೇಡ.
ಅಕಸ್ಮಾತ್ ಇಲ್ಲ ಗುರು ಏನು ಮಾತಾಡ್ತಾ ಇದೆಯಾ, ಏನು ಮಾಡ್ತಾ ಇದ್ದೀವಿ, ಎಲ್ಲ ಆಗ್ತಾ ಇರೋದು ಬಿಕಾಸ್ ವಿ ಆರ್ ದಂಧೆಗಳು. ನಾವು ಬೇರೆ ಬೇರೆ ಕಡೆ ದಂಧೆಗಳು ಮಾಡ್ತಾಯಿದ್ವಿ, ಬಟ್ ನೇಚರ್ಗೆ ರಿಟರ್ನ್ ಏನೂ ಕೊಡ್ತಾ ಇಲ್ಲ. ವಿ ಆರ್ ಜಸ್ಟ್ ಎಕ್ಸ್ಪ್ಲಾಯ್ಟಿಂಗ್ ನೇಚರ್. ನಾನು ಮಾಡಿದ್ದೀನಿ, ನಾನು ತುಂಬ ಡ್ಯಾಮೇಜಸ್ ಮಾಡಿದ್ದೀನಿ ನೇಚರ್ಗೆ. ಗೊತ್ತಿರಲಿಲ್ಲ, ರೆಸಾರ್ಟ್ ಮಾಡಿದೆ, ಸ್ವಿಮ್ಮಿಂಗ್ ಪೂಲ್ ಮಾಡಿದೆ, ಬಟ್ ಲೇಟರ್ ಐ ರಿಯಲೈಸ್ಡ್ ಇಲ್ಲ, ನೇಚರ್ ಒಟ್ಟಿಗೆ ಇಷ್ಟೆಲ್ಲ ಆಟ ಆಡೋ ಅವಶ್ಯಕತೆ ಇಲ್ಲ ಅಂತ. ನಾವು ಐ ಆಮ್ ಜಸ್ಟ್ ರೆಡ್ಯೂಸಿಂಗ್ ಇಟ್ ಟು ರಿಟ್ರೀಟು, ಸ್ಲೋ ಆಗಿ ಕಡಿಮೆ ಮಾಡ್ಕೊಂಡು ಬಂದು ನೇಚರ್ ಒಟ್ಟಿಗೆ ನಾವು ಇರುವ ಅಂತ ಹೇಳ್ಬಿಟ್ಟು ನೇಚರ್ ಮಧ್ಯದಲ್ಲಿ ಸಿಂಪ್ಲಿಫೈ ಮಾಡ್ಕೊಳ್ತಾ ಇದ್ದೀನಿ ಬಿಸ್ನೆಸ್ನ. ಆಯಿತು, ಇದೆಲ್ಲ ಒಂದು ಸೈಡಿಗೆ ಇಡುವ. ಜನರಿಗೆ ನಾವು ಇಷ್ಟೆಲ್ಲ ಹಾರ್ಮ್ ಮಾಡ್ತಾ ಇರೋದಕ್ಕೆ, ನಮಗೆ ಸಫರಿಂಗ್ ಆಗ್ತಾ ಇರೋದನ್ನ ಕೆಲವರು ನಂಬಲ್ಲ. ಗುರು ಎಲ್ಲರೂ ಮಾಡ್ತಾಯಿದ್ದಾರೆ, ನಾವು ಹೋಗ್ತಾಯಿದ್ದೀವಿ ಅಂತ ಹೇಳ್ತಾರೆ. ಅವ್ರಿಗೂ ಹೇಳ್ತೀನಿ, ಯಾರನ್ನ ಬಿಡಲ್ಲ. ಈ ತಲಕಾವೇರಿಗೆ ಪವರ್ ಇದೆ, ಯಾಕಂದರೆ ಈ ಜಾಗಕ್ಕೆ ಪವರ್ ಇದೆ. ಈ ತಲಕಾವೇರಿಯಲ್ಲಿ ಪೂಜೆ ಮಾಡ್ತಾ ಇದ್ದ ಸ್ವಾಮಿಗಳನ್ನೇ ಬಿಡಲಿಲ್ಲ. ಕರ್ಮ ಈಸ್ ರಿಯಲ್, ಕರ್ಮ ಈಸ್ ಬ್ಯಾಡ್. ಅವರು ಕೊಚ್ಕೊಂಡು ಹೋಗ್ಬಿಟ್ರು, ಅವರ ಫ್ಯಾಮಿಲಿ ಕೊಚ್ಕೊಂಡು ಹೋಗ್ಬಿಡ್ತು. ಅವರ ಒಂದು ಮಣ್ಣು ಬಂದು ಅವ್ರನ್ನೆಲ್ಲ ಫುಲ್ ಅವರು ಏನೇನು ಸಂಪಾದನೆ ಮಾಡಿದ್ರು, ಅವ್ರ ದುಡ್ಡು, ಅವ್ರದ್ದು ಕಾರು, ಅವ್ರದ್ದೆಲ್ಲ ಎಲ್ಲ ಕೊಚ್ಚೋಯ್ತು. ಹೇಗೆ ಇದು? ನೇಚರ್ ಈಸ್ ಪವರ್ಫುಲ್. ಧರ್ಮಸ್ಥಳ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಮಾತಾಡೋಲ್ಲ, ಬಟ್ ಧರ್ಮಸ್ಥಳಕ್ಕೆ ಪವರ್ ಇದೆ, ಯಾಕಂದರೆ ಇಟ್ ಈಸ್ ಇನ್ ನೇಚರ್ಗೆ ಪವರ್ ಇದೆ. ಬಟ್ ಮನುಷ್ಯರು, ಧರ್ಮಾಧಿಕಾರಿಗಳು ಯಾರೇ ಇರಲಿ, ವಿ ಆರ್ ಆಲ್ ಇಯರ್ ಟು ಸರ್ವ್ ನೇಚರಿಗೆ ನಾವು ಕೊಡಲೇಬೇಕು, ನೇಚರ್ ಒಟ್ಟಿಗೆ ನಾವು ಇರಲೇಬೇಕು. ಸೊ ಇಲ್ಲಿ ನನಗಿದು ಮಾತಾಡಬೇಕು ಅಂತ ಅನಿಸ್ತು, ಯಾಕಂದರೆ ನಾವು ಸ್ಲೋ ಡೌನ್ ಮಾಡಬೇಕು. ತುಂಬ ಮರಗಳು ಕಡಿತಾ ಇದ್ದೀವಿ, ತುಂಬ ಮರಳನ್ನ ಆ ಕಡೆ ಈ ಕಡೆ ತಗೊಂಡು ಹೋಗೋದು, ಸಪ್ಲೈ ಮಾಡೋದು. ಬೇಕ್ರಿ ಓನರ್, ಎಲ್ರಿಗೂ ನಾವು ಸ್ವೀಟ್ ಕೊಡ್ತೀವಿ ಬೇಕ್ರಿ ಓನರ್ ಆಗಿಬಿಟ್ಟು, ಆದರೆ ಬೇಕ್ರಿ ಓನರಿಗೆ ನೋಡಿದ್ರೆ ಹಾರ್ಟ್ ಸರ್ಜರಿ, ಶುಗರು. ಸೊ ಇದು ಯಾವುದು ಮಾಡಬಾರ್ದ ಅಂತಲ್ಲ, ಮಾಡಬೇಕು. ಆದರೆ ನೇಚರಿಗೆ ನಾವು ರಿಟರ್ನ್ ಏನು ಕೊಡ್ತೀವಿ. ಒಂದು ಟಿಂಬರ್ ಮರ್ಚೆಂಟ್ ಆದರೆ ಗಿಡ ನೆಡಬೇಕು. ಬೇಕ್ರಿ ಓನರ್ ಅಂತ ಹೇಳಿದ್ರೆ ಹೆಲ್ತ್ ವೈಸು ರಿಲೇಟೆಡ್ ಸ್ವಲ್ಪ ಇಡಬೇಕು, ಯಾಕಂದರೆ ಎಲ್ಲರೂ ಶುಗರ್ ಯೂಸ್ ಮಾಡ್ತಾಯಿದ್ದಾರೆ, ಬೇಡದಿರೋ ಆಯಿಲ್ ಎಲ್ಲ ಯೂಸ್ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಅದರಲ್ಲಿ ನಾವು ಸ್ವೀಟ್ ಮಾಡಿ ತಿಂತಾ ಇದ್ದರೆ ಎಲ್ಲೋ ಒಂದು ಕಡೆ ಜನರಿಗೆ ಬುದ್ಧಿ ಬರಲ್ಲ. ಬಟ್ ನಾವು ಮಾರೋರು ಸ್ವಲ್ಪ ವಿ ಹ್ಯಾವ್ ಟು ಹ್ಯಾವ್ ದಟ್ ಆಪ್ಷನ್ ಆ್ಯಸ್ ವೆಲ್. ಇಲ್ಲ, ಪ್ರತಿಯೊಂದು ಬಿಸ್ನೆಸ್ಸು ಮಾಡುವ, ವಿಲ್ ಹ್ಯಾವ್ ಟು ಗಿವ್ ಬ್ಯಾಕ್ ಟು ದ ನೇಚರ್. ಜನರಿಗೆ ಒಳ್ಳೇದು ಮಾಡುವ, ನೇಚರಿಗೆ ಒಳ್ಳೇದು ಮಾಡುವ. ಈ ಜಾಗದಲ್ಲಿ ನನಗೆ ಮಾತಾಡಬೇಕು ಅಂತ ಅನಿಸ್ತು, ಮಾತಾಡಿದ್ದೀನಿ. ಸೊ ನಮ್ಮನ್ನ ಉಳಿಸೋಕ್ಕೆ ಈ ನೇಚರಿಗೆ ಮಾತ್ರ ಸಾಧ್ಯ. ಫ್ಲೈಟು ಕ್ರ್ಯಾಶ್ ಆಗ್ತಾಯಿದೆ. ಕೇದಾರ್ನಾಥಿಗೆ ಹೋಗಿರೋ ಎಷ್ಟೋ ಒಂದು ಚಾಪರ್ಸು ರೀಸೆಂಟಾಗಿ ಎಲ್ಲ ಹೋಗ್ಬಿಟ್ಟು ಕ್ರ್ಯಾಶ್ ಆಗ್ತಾಯಿದೆ. ಯಾಕೆಂತ ಹೇಳಿದ್ರೆ ದೇವರು ಏನೋ ಹೇಳ್ತಾ ಇದೆ, ನೀನು ಅಷ್ಟೆಲ್ಲ ತಪ್ಪುಗಳು ಮಾಡ್ತಾ ಇದೆಯಾ, ತಪ್ಪುಗಳನ್ನ ಮಾಡಿಕೊಂಡು ಪುನಃ ನನ್ನ ಹತ್ರ ನೀನು ಬರ್ತಾ ಇದೆಯಾ ಅಂತ. ಇಟ್ ಈಸ್ ವೆರಿ ಡೇಂಜರಸ್. ಸೊ ಓಲ್ಡ್ ಸ್ಕೂಲು ಹೋಯ್ತು, ಓಲ್ಡ್ ಸ್ಕೂಲ್ ಬಿಸ್ನೆಸ್ಸು, ಓಲ್ಡ್ ಸ್ಕೂಲ್ ಪೊಲಿಟಿಷನ್ನು, ಓಲ್ಡ್ ಸ್ಕೂಲು ಎನಿಥಿಂಗ್, ಓಲ್ಡ್ ಸ್ಕೂಲ್ ಡಾಕ್ಟರ್, ಎವ್ರಿಥಿಂಗ್ ಯಾವುದೇ ಪ್ರೊಫೆಷನ್ ಇರಲಿ, ಅದು ಈಗ ಔಟ್ಡೇಟೆಡ್ ಆಗೋ ಟೈಮು. ಯಾಕಂದರೆ 2025 ಅಂತ ಹೇಳಿದ್ರೆ ನಂಬರ್ ನ್ಯೂಮರಿಕಾಗಿ ಆ್ಯಡ್ ಮಾಡಿದ್ರು. 2 + 2 + 5 ಅಂದರೆ 9 ಅಂದರೆ ಎಂಡ್ ಅಂದರೆ ಪ್ರಪಂಚ ಎಂಡ್ ಆಗುತ್ತೆ ಅಂತಲ್ಲ, ನಮ್ಮೊಳಗಡೆ ಇರುವ ದುರಾಂಕಾರಗಳೆಲ್ಲ ಎಂಡ್ ಆಗುತ್ತೆ. ಎಲ್ಲರಿಗೆ ಬುದ್ಧಿ ಕಲಿಸೋ ಟೈಮ್ ಇದು. ಕಲಿಲೇಬೇಕು. ಬಟ್ ಫ್ಯೂಚರ್ ಇರೋದು ಯಾರಿಗೆ ಅಂತ ಹೇಳಿದ್ರೆ ಗುಡ್ ಬಿಸ್ನೆಸ್ ಓನರ್, ಗುಡ್ ಡಾಕ್ಟರ್, ಗುಡ್ ಲಾಯರ್, ಗುಡ್ ಪೊಲಿಟಿಷಿಯನ್, ನೀವು ಒಳ್ಳೆಯವರಾಗಿ ನೇಚರ್ಗೂ ಜನರಿಗೂ ಒಳ್ಳೇದು ಮಾಡಿದ್ರೆ ಮಾತ್ರ ನೀವೆಲ್ಲ ಉಳಿತೀವಿ. ಈ ನೇಚರ್ ನಮ್ಮನ್ನ ನೋಡ್ಕೊಳ್ಳುತ್ತೆ. ಇಲ್ಲ ಅಂದರೆ ಮಾಡಿದ್ರು ಮರಾಯ. ಇದನ್ನ ಇನ್ನೂ ಸ್ವಲ್ಪ ಡಿಕೋಡ್ ಮಾಡ್ಕೊಳ್ಳಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್. ಈ ನೇಚರ್ ಎಷ್ಟೋ ವರ್ಷದಿಂದ ಇದ್ದಿದ್ದು. ವಿ ಆರ್ ಆಲ್ ಟೆಂಪ್ರರಿ. ಈಗ ಇಲ್ಲಿ ಹುಟ್ಟಿದವರು ಯಾರು, ಇಲ್ಲಿ ಓಡಾಡ್ತಾ ಇರೋರು ಯಾರು, ನಾಟ್ ಇವನ್ 100 years ಯಾರು ಕಂಪ್ಲೀಟ್ ಮಾಡಿಲ್ಲ. ವಿ ಆರ್ ಆಲ್ ಟೆಂಪ್ರರಿ. ಇನ್ನೂ ಇದ್ದರೂ ಒಂದು 25-30 ವರ್ಷ ಇರ್ಬೋದು, 40 ವರ್ಷ ಇರ್ಬೋದು, 50 ವರ್ಷ ಇರ್ಬೋದು ಅಷ್ಟೇ. ಸೊ ಸರೆಂಡರ್ ಟು ದ ನೇಚರ್. ಹೇಗೂ ನಮ್ಮ ಕೈಯಿಂದ ಎಲ್ಲ ಕಿತ್ಕೊಳ್ಳುತ್ತೆ ನೇಚರ್. ಇವನ್ ನಾವು ತೆಗೆಯೋ ಉಸಿರು ಇದೆಯಲ್ಲ ಗಾಳಿ, ಅದನ್ನೋ ಹೊರಗಡೆ ಬಿಡಬೇಕು. ಸೊ ವಿ ಡೋಂಟ್ ಡೂ ಎನಿಥಿಂಗ್. ಇವನ್ ನಾನು ಹೋಗ್ಬೇಕಾದ್ರೆ ಛತ್ರಿ, ಒಂದು ಪಿನ್ನು ಏನು ಎತ್ಕೊಂಡು ಹೋಗೋಕ್ಕಾಗಲ್ಲ. ಈಗ ಕ್ಯೂರಿಯಾಸಿಟಿ ಅಂತೂ ಇರುತ್ತೆ, ನಮ್ಮ ಕೊಡಗಲ್ಲಿ ಫ್ಯೂಚರಿಗೆ ಯಾವ ಪಾರ್ಟಿ ಬರುತ್ತೆ, ಆಮೇಲೆ ಯಾವ ಜಾತಿ ಗೆಲ್ತಾರೆ, ಯಾರು ಗೆಲ್ತಾರೆ ಅಂತ ಹೇಳ್ಬಿಟ್ಟು ತುಂಬ ನಮ್ಮ ಕೊಡಗದ ಸ್ಟೋರೀಸ್ ನೋಡಿದ್ರೆ, ಒಂದು ನಮ್ಮ ಕಮ್ಯುನಿಟಿಯವರೇ ಒಬ್ಬರು ಬರ್ತಾರೆ, ಜಸ್ಟು ಮನೆಯಿಂದ ಹೊರಗಡೆ ಬರ್ತಾರೆ, ನಿಲ್ತಾರೆ, ಫೋನ್ ಮಾಡ್ತಾ ಇರ್ತಾರೆ, ಟಕ್ಕಂತ ಒಂದು ಲೈಟ್ನಿಂಗ್ ಹೊಡೆಯುತ್ತೆ, ಈಸ್ ಗಾನ್. ನಮ್ಮ ಕಮ್ಯುನಿಟಿ. ಇನ್ನೊಬ್ಬರು ಮುಸ್ಲಿಮ್, ಈಸ್ ಅ ವೆರಿ ನೈಸ್ ಫೇಮಸ್ ಪರ್ಸನ್. ಕೊಡಗಲ್ಲಿ ತುಂಬ ಎಸ್ಟೇಟ್ಸ್ ಎಲ್ಲ ಇದೆ, ತುಂಬ ವೆಹಿಕಲ್ ಕಲೆಕ್ಷನ್ಸ್ ಅಂತೆಲ್ಲ ಇದೆ. ಅವರೆಲ್ಲೋ ಒಂದು ಕಡೆ ನಿಂತಿರ್ತಾರೆ, ಸಡನ್ನಾಗಿ ಎಲ್ಲೋ ಒಂದು ಮರದ ಕೊಂಬೆ ಹಂಗೆ ಬಂದು ಹೊಡೆದು ಬೀಳುತ್ತೆ, ಅವರಲ್ಲೇ ಸ್ಪಾಟ್ ಔಟ್ ಆಗ್ತಾರೆ. ಜಾತಿ ನೋಡಿಲ್ಲ. ಕ್ರಿಶ್ಚಿಯನು ಸುಮ್ಮನೆ ಎಲ್ಲೋ ಒಂದು ಕಡೆ ನಿಂತಿರ್ತಾರೆ, ಸಡನ್ ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಒಂದು ಹಾರ್ಟ್ ಅಟ್ಯಾಕು. ನೆಕ್ಸ್ಟ್ ನೋಡಿದ್ರೆ ಅವರ ಕಸಿನ್ ಕುಶಾಲನಗರದಲ್ಲಿದ್ದಾರೆ, ಅಡ್ಮಿಟ್ ಮಾಡಿದ್ದಾರೆ ಅಂತ. ಗೊತ್ತಿಲ್ಲ ಯಾವ ಜಾತಿ ಗೆಲ್ತಾರೆ ಅಂತ ಹೇಳ್ಬಿಟ್ಟು. ಪಾರ್ಟಿ ನನಗೆ ನಿಜ ಗೊತ್ತಿಲ್ಲ ಯಾವ ಪಾರ್ಟಿ ಫ್ಯೂಚರಿಗೆ ಗೆಲ್ಲುತ್ತೆ ಏನು ಕತೆ ಅಂತ. ಬಟ್ ಫೈನಲಿ ಗೆಲ್ಲೋದು ನೇಚರ್. ಅದರಿಂದ ನಾನು ಒಂದು ಯಾವ ಪಾರ್ಟಿನೂ ಅಲ್ಲ, ಯಾವ ಜಾತಿನೂ ಅಲ್ಲ. ಐ ಆಮ್ ಇನ್ ಟು ನೇಚರ್. ಐ ಆಮ್ ಇನ್ ಟು ನೇಚರ್ಪ್ರನರ್ ಕ್ಲಬ್. ಸೊ ಜಾಯಿನ್ ದ ರೆವಲ್ಯೂಷನ್. ಲೆಟ್ಸ್ ಕಾಂಟ್ರಿಬ್ಯೂಟ್ ಬ್ಯಾಕ್ ಟು ದ ನೇಚರ್. Be a naturepreneur.